ಆತ್ಮೀಯತೆ. ಹೀಗಾಗಿ ಅವರು ಬಿಟ್ಟು ಹೋಗ್ತಾರೆ, ಅದನ್ನು ಬಿಟ್ಟು ಕೊಡ್ತಾರಂತಿಲ್ಲ. ಅದಕ್ಕಾಗಿ ಇದು ಸುಲಭದ ಮಾತಲ್ಲ. ಆದರೂ ಡಿ ಕೆ ಶಿ ಅವರು ಪ್ರಯತ್ನ ಮಾಡ್ತಾರೆ, ಅದನ್ನು ಮಾಡಲಿ. ಅದಕ್ಕಿಂತಲೂ ಡಿ ಕೆ ಶಿ ಅವರು ಸಿದ್ದರಾಮಯ್ಯರನ್ನು ನಿಜವಾಗಿ ಪ್ರೀತಿಸ್ಬೋದು, ಅವ್ರ ಜೊತೆಗೆ ಹೋದ್ರೆ ಹೆಚ್ಚು ಲಾಭ ಅದಂತ ಕೆಲವು ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ನಾವು ವಿಚಾರ ಮಾಡೋ ಸರಿನೂ ತಪ್ಪು. ಇಬ್ಬರು ಬುದ್ಧಿವಂತರಲ್ಲ, ಎಲ್ಲರೂ ಬುದ್ಧಿವಂತರು, ಇದ್ದವರೆಲ್ಲರೂ ಬುದ್ಧಿವಂತರು. ಕುರ್ಚಿ ಪ್ರಿಯರಿಲ್ಲ. ಜನರಿಗೆ ಬೇಕಾದ ಕೆಲಸ ಮಾಡೋ ವಿಚಾರ ಇರಲಿಲ್ಲ. ಯಾಕಂದ್ರೆ ಜನರಿಗೆ ಬೇಕಾದ ಕೆಲಸ ಮಾಡಬೇಕಾದ್ರೆ ಮೊದಲು ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕು, ಜೊತೆಗೆ ಬೆಂಬಲ ಕಾನೂನು ಮಾಡಬೇಕು, ಬಡವರು ಹಸು ಹೋಗುವಂಥದ್ದು ಮಾಡಬೇಕು, ಆರೋಗ್ಯ ಕೊಡಬೇಕು, ಎಲ್ಲರಿಗೂ ಆರೋಗ್ಯ ಫ್ರೀ ಅನ್ನೋಂಥದ್ದು, ಎಜುಕೇಷನ್ ಫ್ರೀ ಅನ್ನೋದು ಕೊಡಬೇಕು. ಒಳಂದಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವು ಕೊಡಲಿ ಬಿಡಿ, ಇವು ಭಾಳ ಮುಖ್ಯ ಅದಾವೆ. ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ಯದ. ಅದನ್ನು ಮಾಡೋರು ಯಾರು? ನಾವು ಹೇಳೋರು ಅವರು ಯಾರು ಅಂತ ಹೋಗ್ತಾ ಇರೋರು. ಒಟ್ಟಿನಲ್ಲಿ ಏನೂ ಇರಲಿ, ಮೋಸ್ಟ್ಲಿ ಈ ಹೆಚ್ಚು ಕಡಿಮೆ ನಾವು ಊಹೆ ಮಾಡಿದಂಗೆ ಆಗಬಹುದು. ಆಯ್ಕೆ ಮಾಡಿದ್ದು ನಡಕ್ಕೆ ಬಂದು ಇಬ್ಬರು ಸಮಾಧಾನ ಮಾಡಿ ಕಾಂಗ್ರೆಸ್ ಉಳಿಲ್ಲಪ್ಪ, ನೀವು ಕಾಂಗ್ರೆಸ್ ಇದ್ದರೆ ನೀವು ಬೇಕಾದಾಗ್ತಾರೆ ಅಂತೇಳಿ ಒಂದು ದೊಡ್ಡ ಮಾತು ಹೇಳಿ ಮುಗಿಸ್ತಾರೆ ಅನ್ನೋದು ಭಾಳ ಸತ್ಯಕ್ಕೆ ಸಮೀಪ ಅನ್ನಿಸ್ತದೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯರು ಸೇಮ್ ಸೀಟ್ ಬಿಟ್ಟು ಇಳಿತಾರಂತ ಯಾರಿಗೂ ಅನಿಸ್ತದೆ. ಮತ್ತು ಎಲ್ಲರಿಗೂ ಅವ್ರ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸೇಮ್ ಆಗಿರಬೇಕು ಅನ್ನೋದು ಭಾಳ ಜನ ಅಭಿಪ್ರಾಯ ಐತೆ. ಅವ್ರಿಂದ ಹೆಚ್ಚು ಕಡಿಮೆ 89 ಮಂದಿ ಶಾಸಕರು ಅದಾರ ಅನ್ನೋದ್ರಲ್ಲಿ ಒಂದಿಷ್ಟು ಅರ್ಥಪೂರ್ಣವಾದ ಸತ್ಯ. ನಿಮಗೆ ಅನ್ನಿಸ್ತದೆ? ಇರಲಿಕ್ಕಿಲ್ವಾ? ಹೇಳ್ರಿ, ಏನು ಅನ್ನಿಸ್ತದೆ? ಹೇಳ್ತಾ ಇರ್ರಿ, ಮಾತಾಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಅದೇ ಕಾಲಕ್ಕೆ ಶೇರ್ ಮಾಡ್ತಾಯಿರಿ ವಿಚಾರಗಳನ್ನು. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಂಡು ವಂದನೆಗಳು.